1000 ಜನ ದುಶ್ಮನ್ ಹುಡ್ಕೊಂಡ್ರು ನೋ ವರಿ, ಯಾಕಂದ್ರೆ ನಾನು ಹುಟ್ಟಿದ್ದೆ ಜನವರಿ ಹೀಗಂತ ನಾನ್ ಡೈಲಾಗ್ ಹೊಡಿತಾ ಇಲ್ಲ. ಸ್ಯಾಂಡಲ್ವುಡ್ನ ಒನ್ ಅಂಡ್ ಓನ್ಲಿ ಒಂಟಿ ಸಲಗ ಹೇಳ್ತಿರೋ ಖಡಕ್ ಡೈಲಾಗ್ ಇದು. ಈ ಥರದೊಂದು ಜಬರ್ದಸ್ತ್ ಡೈಲಾಗ್ನ ಬರೆದಿರ್ತಕ್ಕಂಥವ್ರು ಕನ್ನಡದ ಒನ್ ಅಂಡ್ ಓನ್ಲಿ ಮಾಸ್ತಿ ಸರ್ ನನ್ನ ಜೊತೆ ಈಗಿದ್ದಾರೆ. ಭೀಮಾ ಸಿನಿಮಾದ ಪ್ರಮೋಷನ್ಗೋಸ್ಕರ ಜಾಯ್ನ್ ಆಗ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್. ನಮಸ್ಕಾರ. ಬೆಂಕಿ ಡೈಲಾಗ್ಗಳು ಬರಿತಾ ಇರ್ತೀರಾ. ಸೊ ಆ ಥರದೊಂದು ಪವರ್ಫುಲ್ ಡೈಲಾಗ್ಗಳು ಹೇಗೆ ಉಟ್ಕೊಳ್ಳುತ್ತೆ, ಎಸ್ಪೆಷಲಿ ಈ ಒಂದು ಡೈಲಾಗ್ ಬಗ್ಗೆ ಹೇಳಿ. ನಿನ್ನಂಥ 1000 ಜನ ದುಶ್ಮನ್ಗಳು ಉಟ್ಕೊಂಡ್ರು ನೋವರಿ, ಬಿಕಾಸ್ ಆಫ್ ನಾನು ಹುಟ್ಟಿದ್ದೆ ಜನವರಿ ಡೈಲಾಗ್ ಎಲ್ಲಿ ಸೃಷ್ಟಿಯಾಗಿದ್ದು, ಯಾವ ಜಾಗದಲ್ಲಿ ಕೂತ್ಕೊಂಡು ಈ ಥರದೊಂದು ಡೈಲಾಗ್ನ ಬರೆದ್ರಿ ಅಂತ? ಇದು ದುನಿಯಾ ವಿಜಯ್ ಅವರು ಬರ್ತ್ಡೇಗೆ ಬರೆದಿದ್ದು. ಬರ್ತ್ಡೇ ಟೀಸರ್ ಏನೋ ಪ್ಲ್ಯಾನ್ ಮಾಡಿದಾಗ ನಿಮಗೆ ದುನಿಯಾ ಸೂರಿ, ವಿಜಿ, ಡಾಲಿ ಧನಂಜಯಿ, ಶಿವಣ್ಣ ಈ ಥರದ ಪಾತ್ರಗಳು ಎದುರುಗಡೆ ಸಿಕ್ಬಿಟ್ಟಾಗ ನಮಗೆ ಗೊತ್ತಿಲ್ಲದಂಗೆ ಮಾಸ್ ಬಂದ್ಬಿಡುತ್ತೆ. ಮತ್ತು ಮಾಸ್ ಬರೆಯೋದು ಎಟುಕುತ್ತೆ, ತುಂಬ ಈಸಿ. ಯಾಕಂದರೆ ಆ ಪಾತ್ರಗಳನ್ನ ಅಷ್ಟು ಚೆನ್ನಾಗಿ ಅವರು ಮಾಡಿರ್ತಾರೆ. ಮತ್ತು ಆ ಏರಿಯಾಗಳು, ಆ ಬಡಾವಣೆಗಳು, ಅವರು ಮಾತುಗಳು ಅವೆಲ್ಲ ನನ್ನ ವೈಯಕ್ತಿಕವಾಗಿ ನನಗೆ ಮಾಸ್ ತುಂಬ ಕೈಗೆ ಎಟುಕುತ್ತೆ, ಬರೆಯೋಕ್ಕೆ ಈಸಿ ಆಗುತ್ತೆ. ಮತ್ತು ಯಾವುದೇ ಒಂದು ಪರಿಧಿಲಿರಲ್ಲ ಮಾಸ್ ಅಂದ ತಕ್ಷಣ. ಬಟ್ ಕ್ಲಾಸ್ ಸಿನಿಮಾಗಳು ಅಂತ ಹೇಳಿದಾಗ ಒಂದು ಚೌಕಟ್ಟಲ್ಲೇ ಬರಿಬೇಕಾಗತ್ತೆ. ಯಾವುದೂ ಆ ಥರದ್ದು ಟಾಂಗ್ ಕೊಡೋದು, ವೈಭವೀಕರಣಗಳಿರಲ್ಲ. ಸೊ ಅದೊಂದು ಸಿನಿಮಾದಲ್ಲಿ ಈಗ ರಿಲೀಸ್ ಆಗಿರ್ತಕ್ಕಂಥ ಟೀಸರ್ ಟ್ರೈಲರ್ಗಳಲ್ಲಿ ತುಂಬ ಡೈಲಾಗ್ಗಳು, ಪ್ರತಿಯೊಂದು ಡೈಲಾಗು ಕೂಡ ನಮಗೆ ಪವರ್ಫುಲ್ ಅನ್ಸೋಕ್ಕೆ ಶುರುವಾಗಿದೆ. ನೀ ಬರ್ತೀಯ ಅಂತ ಕರೆದ್ರೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ನೀನು ಹೇಗೆ ಬರ್ತೀಯ ಅಂತಂದರೆ ನಾನು ಬಂದೇ ಬರ್ತೀನಿ, ನಿಮ್ಮ ಅಮ್ಮ ನಾಳೆಗೂ ಬರ್ತೀನಿ ಅಂಥದ್ದು. ಸೊ ಈ ಬೀಪು ಮತ್ತು ಕಟ್ಸು ಇರೋವಂಥ ಡೈಲಾಗ್ಸ್ಗಳು ಹೆಚ್ಚು ಬರೆದಿದ್ದೀರಾ ಅಥವಾ ಹೇಗೆ ಸರ್? ಅಥವಾ ಸೆನ್ಸಾರ್ನವ್ರು ಎಲ್ಲ ಡೈಲಾಗ್ಸ್ಗಳು ಪಾಸ್ ಮಾಡುವಂಥ ಡೈಲಾಗ್ಸ್ಗಳೇ ಇದೆಯಾ ಅಂತ? ಇಲ್ಲ, ಸೆನ್ಸಾರ್ ಮಂಡಳಿ ಹತ್ರ ಹೋದಾಗ ಭಯ ಅಂತೂ ಇತ್ತು. ನಿರ್ದೇಶಕರಾಗಿ ಸಲಗ ಸಿನಿಮಾ ಗೆದ್ದು ಆ ಒಂದು ಜವಾಬ್ದಾರಿ ಮತ್ತು ಭಾರ ಇದೆ ವಿಜಿ ಮೇಲೆ. ಅವರು ಸಲಗ ಇದು ಭೀಮಾ ಸೆನ್ಸಾರ್ಗೆ ಹೋದಾಗ ಆ ಒಂದು ಭಯ ಇಟ್ಕೊಂಡೇ ಹೋದರು. ಬಟ್ ಇಡೀ ಸಿನಿಮಾ ನೋಡಿದ್ಮೇಲೆ ಸೆನ್ಸಾರ್ ಅವರು ಚರ್ಚೆ ಮಾಡಿದ್ರು, ಏನಕ್ಕೆ ಈ ಸೀನ್ ಬೇಕು ಅಂತ ಏನಕ್ಕೆ ಇಟ್ಟಿದ್ದೀರಾ, ಮತ್ತು ನಾವು ಕೊಡೋ ಕಟ್ಸ್ಗೆ ನೀವು ಏನು ಉತ್ತರ ಕೊಡ್ತೀರಾ ಅಂತ ಚರ್ಚೆ ಆದಾಗ 2 ತಾಸಿಗಿಂತ ಜಾಸ್ತಿ ಚರ್ಚೆಗಳಾಗಿದೆ. ಆವಾಗ ಅವ್ರಿಗೆ ಏನು ಸಮಜಾಯಿಷಿ ಮತ್ತು ಉತ್ತರಗಳು ವಿಜಯ್ ಅವರು ಕೊಟ್ಟಿದ್ದಾರೆ ಅದು ಕರೆಕ್ಟಾಗಿದ್ದು ಅವರೂ ಖುಷಿಪಟ್ಟು. ಬಟ್ ಒಂದಷ್ಟು ಕಟ್ಸ್ ಕೊಡಲೇಬೇಕಲ್ಲ, ಇವರು ಮಾಡಲೇಬೇಕು, ಆ ಒಂದು ನಿಟ್ಟಿನಲ್ಲಂತೂ ಆಗಿದೆ. ಬಟ್ ಯಾವಾಗಲೂ ನಾನು ಹೇಳೋದು, ಸೆನ್ಸಾರ್ ಮಂಡಳಿ ಮುಂದೆ ನಿರ್ದೇಶಕನು ತನ್ನ ಚಿತ್ರನ ತೊಗೊಂಡೋದಾಗ ತಲೆ ಎತ್ಕೊಂಡು ಅವ್ರ ಹತ್ರ ಮಾತಾಡಬೇಕು, ಧೈರ್ಯವಾಗಿ ನಿಂತ್ಕೋಬೇಕು. ಸರ್ಟಿಫಿಕೇಟ್ ಅನ್ನೋದು ಪಕ್ಕಕ್ಕಿಟ್ರು ಈ ಸಮಾಜಕ್ಕೆ ಇನ್ನೊಂದು ಯಾವುದೋ ಇದರಲ್ಲಿ ಒಂದು ತಪ್ಪು ಸಂದೇಶ ಹೋಗಬಾರ್ದು ಅಂತ. ಸೊ ಆ ನಿಟ್ಟಿನಲ್ಲಂತೂ ಇದು ಒಂದು ಒಳ್ಳೆ ಸಂದೇಶನ ಸಾರೋ ಅಂಥ ಚಿತ್ರ. ಹಂಗಂತ ಬೋಧನೆ ಮತ್ತೊಂದಿರಲ್ಲ, ಮನರಂಜನೆಗೆ ಯಾವುದೇ ಒಂದು ಇದು ಇಲ್ದಂಗೆ ಆಗಿರೋಂಥ ಚಿತ್ರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.